ಸ್ನೇಹಿತರೆ, ತ್ರಿವಾಣ ಸ್ಪೆಷಲ್ ಪ್ರೋಗ್ರಾಮ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕಳೆದ 35-36 ದಿನಗಳಿಂದ ಜಂತರ್ ಮಂತರ್ ಅಲ್ಲಿ ಡೈಲಿನಲ್ಲಿ ಏನು ಈ ನೀಟ್ ಎಕ್ಸಾಮ್ ಕುರಿತು ಏನು ಲೀಕ್ ಆಗಿತ್ತಲ್ಲ, ಇದರ ವಿರುದ್ಧ ಸಿಜೆಪಿ ಅಂದ್ರೆ ಇಲ್ಲಿ ಅಭಿಜಿತ್ ದೀಪ್ಕೆ ಅವರು 35 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಿದ್ರು. ಇವರ ಪರವಾಗಿ ಸೋನಮ್ ವಾಂಗ್ಚುಕ್ ಅವರು ಕೂಡ ಉಪವಾಸ ಸತ್ಯಾಗ್ರಹನ ಮಾಡಿದ್ರು. ಇಲ್ಲಿಗೆ ಅವರ ಉಪವಾಸ ಸತ್ಯಾಗ್ರಹ ನಿನ್ನೆ ಕೊನೆಗೊಂಡಿದೆ. 26 ದಿನಗಳು ಮುಟ್ಟಿದೆ. ಏನು JP ನಡ್ಡಾ ಅವರು ಸೋನಮ್ ವಾಂಗ್ಚುಕ್ ಅವರ ಆಸ್ಪತ್ರೆಗೆ ಜಾಯ್ನ್ ಆಗಿರ್ತಾರೆ. ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಊಟ ಉಪಹಾರಗಳನ್ನ ಒಂದು ಜ್ಯೂಸ್ ಕುಡಿಯುವ ಮೂಲಕ 26 ದಿನಗಳ ಉಪವಾಸವನ್ನ ಅಂತ್ಯ ಮಾಡಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರ 3 ಕಂಡೀಷನ್ ಕೂಡ ಇದೆ. ಈಗ ಏನು ಪ್ರೊಟೆಸ್ಟ್ ನಲ್ಲಿ ಭಾಗಿಯಾಗಿ ಅವರನ್ನ ಜೈಲಿಗೆ ಅಟ್ಟಿದ್ರೆ ಇವರು ಯಾರ ವಿರುದ್ಧ ಕೂಡ ಕಾನೂನು ಕ್ರಮ ತಗೋಬಾರದು. ಹಾಗೆ ನೀಟ್ ಎಕ್ಸಾಮ್ ಅಲ್ಲಿ ಸತ್ತಂತಹ 21 ಜನರಿಗೆ ತಲಾ ಒಂದು ಮನೆಗೆ 1 ಕೋಟಿ ಪರಿಹಾರ ಕೊಡಬೇಕು. ಹಾಗೆ ಏನು ಎಜುಕೇಶನ್ ಮಿನಿಸ್ಟ್ರಿ ಏನಿದ್ರು ಇವರು ಕೂಡ ರಿಸೈನ್ ಮಾಡ್ಬೇಕಂತ ಇವರು ಒಂದು ಲೆಟರ್ ಅನ್ನ ಬರೆದಿದ್ದಾರೆ. ಸ್ನೇಹಿತರೆ, ಏನೆಲ್ಲ ಆಯ್ತು ಡೆಹಲಿನಲ್ಲಿ, ಜಂತರ್ ಮಂತರ್ನಲ್ಲಿ ಏನಾಯ್ತು, ಲೋಕಸಭೆಯಲ್ಲಿ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕೂ ಮೊದಲು ಯಾರಿನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಒತ್ತಿ ಇಟ್ಕೊಳ್ಳಿ. ಸ್ನೇಹಿತರೆ, ರೈತರಾಗ್ಲಿ ಅಥವಾ ಸ್ಟೂಡೆಂಟ್ಗಳಾಗ್ಲಿ ಇವರಿಗೆ ಅನ್ಯಾಯ ಆಗಿದೆ ಅಂತ ಎಲ್ಲಾ ಮೀಡಿಯಾಗಳು ಜೊತೆಗೆ ನಿಂತು ಮಾತನಾಡಿದ್ದಾರೆ. ಇವಾಗಲೂ ಕೂಡ ಮಾತನಾಡ್ತಾ ಇದ್ದಾರೆ. ಇದು ಹೌದು, ಪೇಪರ್ ಲೀಕ್ ಆಗಿರೋದು ನಿಜನೇ. ಇಲ್ಲಿ ಬಿಜೆಪಿ ತಪ್ಪು ಮಾಡಿದೆ. ಏನು 1-2 ದಿನಗಳಲ್ಲೇ ಇವರಿಗೆ ಹೋಗ್ಬಿಟ್ಟು ಏನು ಕುಂದು ಕೊರತೆಗಳಾಗ್ತಿದೆ, ಇಲ್ಲಿ ಸಿಜೆಪಿ ಪ್ರೊಟೆಸ್ಟ್ ಏನು ಕೂತಿತ್ತು ಅಲ್ಲಿಗೆ ಬಿಜೆಪಿ ಅವರ ಅಧಿಕಾರಿಗಳಾಗಲಿ ಬಿಜೆಪಿ ಅವರಾಗ್ಲಿ ಹೋಗಿ ಏನು ನಿಮ್ಮ ಕುಂದು ಕೊರತೆ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ಎಲ್ಲ ಕೇಳಬೇಕಿತ್ತು. ಇದು ಯಾವುದು ಕೂಡ ಮಾಡಲಿಲ್ಲ. ಇದು ಇವಾಗ ಬಿಜೆಪಿಯ ಕುತ್ತಿಗೆಗೆ ಬಂದಿದೆ. 2 ದಿನಗಳಿಂದ ಲೋಕಸಭೆ ನಡೀತಾ ಇದೆ. ಬರೀ 2 ನಿಮಿಷ 3 ನಿಮಿಷಗಳ ಕಾಲ ನಡೀತಾ ಇದೆ. ಒಂದೆರಡು ಮಾತನಾಡುವಷ್ಟರಲ್ಲೇನೆ ಏನು ಸಭಾಪತಿ ಅವರು ಕ್ಲೋಸ್ ಮಾಡ್ತಾ ಇದ್ದಾರೆ. ಮಧ್ಯಾಹ್ನ ಬನ್ನಿ ಅಂತಾರೆ. ಮಧ್ಯಾಹ್ನ ಮತ್ತೆ ಮಾತುಕತೆ ನಡೀತದೆ. ಈ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಸೋನಿಯಾ ಗಾಂಧಿ ಇದ್ದಾರೆ. ಈ ಕಡೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಇದ್ದಾರೆ. ಇವರಿಬ್ಬರು ಕೇಳ್ತಿರ್ತದ್ದು ಒಂದೇ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಮೋದಿ ಕೂಡ ರಾಜೀನಾಮೆ ಕೊಡಬೇಕು. ಇದಕ್ಕೆ ಆನ್ಸರ್ ಸಿಗೋವರೆಗೂ ನಾವು ಈ ಸಭೆ ನಡೆಯಕ್ಕೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಲೋಕಸಭೆಯ ಹೊರಗಡೆ ಕಪ್ಪು ಬಟ್ಟೆಯನ್ನು ಧರಿಸಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಿನ್ನೆ ಈವ್ನಿಂಗ್ ಟೈಮ್ ಅಷ್ಟೊತ್ತಿಗೆ ಮೋದಿ ಅವರು 2 ನಿಮಿಷಗಳ ಕಾಲ ಒಂದು ಈ ನೀಟ್ ಪರೀಕ್ಷೆ ಪೇಪರ್ನ ಲೀಕ್ ಕುರಿತು ಮಾತನಾಡಿದ್ದಾರೆ. ಏನು ಫಾಸ್ಟ್ ಟ್ರ್ಯಾಕ್ ಮಾಡ್ತೀವಿ, ಸಪರೇಟ್ ಕೋರ್ಟ್ಗಳನ್ನ ಇದಕ್ಕೋಸ್ಕರ ಇಡ್ತೀವಿ ನೀಟ್ ಎಕ್ಸಾಮ್ಗೆ ಅಂತಾನೆ ಹೇಳ್ಬಿಟ್ಟು ಮಾತನಾಡಿದ್ದಾರೆ. ಅದನ್ನು ಕೂಡ ಕೇಳ್ಕೊಂಬನ್ನಿ ಏನ್ ಮಾತನಾಡಿದ್ದಾರೆ ಅಂತ. फ्रेंड्स, मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए इसका प्रबंध किया. और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही है. लेकिन हम वहां पर संतोष मानने वाले लोगों में से नहीं है और इसलिए मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ಇದಾದ್ಮೇಲೆ ರಾಹುಲ್ ಗಾಂಧಿ ಕೂಡ ಇದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಹಾಗೆ ಸಿಜೆಪಿ ಏನು ಪ್ರೊಟೆಸ್ಟ್ ಮಾಡ್ತಿದ್ರು ಅವರು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ. ಅದು ಕೂಡ ನೋಡ್ಕೊಂಡ್ ಬನ್ನಿ. बीजेपी ने स्टेटमेंट किया, हाँ बिल्कुल, कि वो चाहते हैं कि हम अपने एमपी से साइड से लगाओ कि डिस्कशन हो कर लो आगे. अब नॉर्मल प्रोटोकॉल होता है कि अगर कोई किसी का नाम लेता है तो फिर उसको रिस्पॉन्स दिया जाता है. तो हमसे कहा कि हमें चर्चा करनी है. जब मैं उसका जवाब देना चाह रहा था फिर मुझसे माइक ले लिया
मुझे अपॉर्चुनिटी नहीं दी, मगर मैं क्लियरली कहना चाहता हूँ जो ऑपोजिशन का स्टांस है, 3 मांगे हैं स्टूडेंट्स की। पहली मांग, करप्ट एजुकेशन मिनिस्टर हैज टू गो। सेकंड, जिन लोगों ने स्टूडेंट्स पे आक्रमण किया, मारा, उन पर एक्शन, अकाउंटेबिलिटी। और थर्ड, दैट प्राइम मिनिस्टर शुड अपोलोजाइज टू द स्टूडेंट्स। These are the 3 conditions. We are not going to have any conversation, any discussion before Mr. Pradhan is sacked. हेलो एवरीवन, सोनम सर ने अपना हंगर स्ट्राइक तोड़ दिया है, तो इससे हमें बहुत ही खुशी और राहत मिली है, क्योंकि सोनम सर की जो लाइफ है वो इस देश के लिए बहुत ज्यादा कीमती है। कॉकरोच जनता पार्टी का जो प्रोटेस्ट है जंतर मंतर पर, वो वैसे ही चलता रहेगा जब तक धर्मेंद्र प्रधान इस्तीफा नहीं देते। सोनम सर का जो सैक्रिफाइस रहा है 26 दिनों का, उसे हम वेस्ट नहीं जाने देंगे। जो दिल्ली पुलिस ने ब्रूटैलिटी करी है स्टूडेंट्स के अगेंस्ट, उन स्टूडेंट्स की जो सैक्रिफाइस थी उन्हें हम वेस्ट नहीं जाने देंगे। तो हमारा प्रोटेस्ट तब तक चलता रहेगा जब तक धर्मेंद्र प्रधान रिजाइन नहीं करते। थैंक यू। ಪೇಪರ್ ಲೀಕ್ ಆಗಿದ್ದು ನಿಜ. ಇಲ್ಲಿ ಬಡವರ ಮಕ್ಕಳ ಓದ್ತಕ್ಕಂಥವ್ರಿಗೆ ಇದು ಅನ್ಯಾಯನೇ ಆಗಿದೆ. ಈ 5-6 ವರ್ಷಗಳಲ್ಲಿ 2 ಬಾರಿ ಪೇಪರ್ ಲೀಕ್ ಆಗಿದೆ. 2025 ಕೂಡ ಲೀಕ್ ಆಗಿತ್ತು, ಈ ಬಾರಿ ಕೂಡ ಲೀಕ್ ಆಗಿದೆ. ಇಲ್ಲಿ ಏನು ಕೇರಳದಿಂದ ರಾಜಸ್ಥಾನದವರೆಗೂ ಏನು ಲೀಕ್ ಮಾಡಿದಂತ ವ್ಯಕ್ತಿಗಳು ಸಿಕ್ಕಿದ್ದಾರೆ. ರಾಜಸ್ಥಾನದಲ್ಲಿ ಬಿಜೆಪಿಯ ಕಾರ್ಯಕರ್ತರು ಕೂಡ ಅರೆಸ್ಟ್ ಆದರು. ಟೋಟಲ್ 10 ಜನ ಮೇಲೆ FIR ಆಯಿತು, ಅವರೇ ಲೀಕ್ ಮಾಡಿದ್ದು ಅಂತ. ಅವರನ್ನ ಅರೆಸ್ಟ್ ಕೂಡ ಮಾಡಿ CBIಗೆ ಈ ಕೇಸನ್ನ ವರ್ಗಾಯಿಸಲಾಗಿತ್ತು. ಇದು ಇಲ್ಲಿಗೆ ಸಮಾಧಾನವಲ್ಲ. ಯಾಕಂದ್ರೆ ಪ್ರತಿ ವರ್ಷ ಹಿಂಗೆ ಲೀಕ್ ಆಗ್ತಾ ಇದ್ರೆ ಪೇಪರು ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈ ನ್ಯಾಯ ನಿಯತ್ತಾಗಿ ಓದ್ಕೊಂಡು ಬಂದಂತಹ ವಿದ್ಯಾರ್ಥಿಗಳು ಏನ್ ಮಾಡಬೇಕು ನೋಡಿ. ಇದೆಲ್ಲವೂ ಸ್ಟಾರ್ಟ್ ಆಗಿದ್ದು ಏನು ಜಸ್ಟಿಸ್ ಸೂರ್ಯಕಾಂತ್ ಅವರ ಮುಂದೆ 2-3 ತಿಂಗಳ ಹಿಂದೆ ಒಂದು ಪಿಟಿಷನ್ ಕೇಸ್ ಬರುತ್ತೆ. ಅವರು ಒಂದು ಮಾತಂತಾರೆ ಸೂರ್ಯಕಾಂತ್ ಅವರು, ಈ ಸೋಷಿಯಲ್ ಮೀಡಿಯಾ ಯುವಕರು ಕೆಲಸ ಇಲ್ದಲೆ ಕಾಕ್ರೋಚ್ಗಳ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಅಂತ ಒಂದು ಮಾತಾಡಿದ್ರು. ಇದು ವೈರಲ್ ಆಗ್ತಿದ್ದಂಗೆನೆ ಎಲ್ಲೋ ಬೇರೆ ದೇಶದಲ್ಲಿ ಕೂತಿರ್ತಕ್ಕಂಥ, ಅಮೆರಿಕದಲ್ಲಿ ಕೂತು ಕೆಲಸ ಮಾಡ್ತಿರ್ತಕ್ಕಂಥ ಅಭಿಜಿತ್ ದೀಪ್ಕೆ ಇವರು ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನು ಓಪನ್ ಮಾಡ್ತಾರೆ. CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಓಪನ್ ಮಾಡ್ತಾರೆ. ಅದಕ್ಕೆ ತುಂಬ ಪ್ರತಿಕ್ರಿಯೆ ಬರುತ್ತೆ. ಅದಾದಮೇಲೆ ಅವ್ರು ಇಂಡಿಯಾಕ್ಕೆ ಬರ್ತಾರೆ, ಅವ್ರು ಅರೆಸ್ಟ್ ಆಗ್ತಾರೆ ಅಂದ್ಕೊಂಡು ಅರೆಸ್ಟ್ ಮಾಡಲ್ಲ ಅವ್ರನ್ನ. ಅದಾದಮೇಲೆ ಈ ನೀಟ್ ಪೇಪರ್ ಏನು ಎಕ್ಸಾಮ್ ಪೇಪರ್ ಲೀಕ್ ಆಗುತ್ತೆ, ಇದರ ವಿರುದ್ಧ 35 ದಿನಗಳಿಂದ ಏನು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಇದಕ್ಕೆ ಮೊದಲು ಪ್ರತಿಕ್ರಿಯೆ ಬರಲ್ಲ. ಆನಂತರ ಏನು ಈ ಸೋನಮ್ ವಾಂಗ್ಚುಕ್ ಕೂಡ ಬಂದು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಅವ್ರು 26 ದಿನಗಳ ಕಾಲ ಉಪವಾಸ ಮಾಡ್ತಾರೆ. ಅವರು ಬಂದಾದ್ಮೇಲೆ ಇನ್ನೂ ಜೆನ್ಜಿ ಜನ ಏನು ತುಂಬ ಸಪೋರ್ಟ್ ಮಾಡ್ತಾರೆ. ಈ ಏನು ಪೇಪರ್ ಲೀಕಿನ ಕುರಿತು ಮಾತಾಡ್ತಾರೆ, ಅಲ್ಲಿ ತುಂಬಾ ಜನ ಸೇರ್ತಾರೆ. ಇದಕ್ಕೆ ಪ್ರಿಕಾಕ್ಷನ್ ತಗೊಳ್ಬೇಕಾಗಿತ್ತು. BJP ಅವರು ಇಲ್ಲಿ ತಪ್ಪು ಮಾಡಿದ್ದುಂಟು. ಅನಂತರ ಮೊನ್ನೆ ಏನು ಲೋಕಸಭೆ ನಡೀತಾ ಇತ್ತು, ಲೋಕಸಭೆ ಮುತ್ತಿಗೆ ಆಗ್ಬೇಕಂತ ಹೋಗ್ತಾರೆ. ಅಲ್ಲಿ ಲಾಠಿ ಪ್ರವಾಹ ಆಗುತ್ತೆ, ಹಲವಾರು ಜನರಿಗೆ ಏಟು ಬೀಳುತ್ತೆ. ಇಲ್ಲಿ ಅವರು ಸ್ಟೂಡೆಂಟ್ಗಳು ಪ್ರೊಟೆಸ್ಟ್ ಮಾಡ್ತಿದ್ದು, ಅಲ್ಲಿ ಅವರಿಗೆ ಲಾಠಿ ಏಟಿನ ರುಚಿ ಏನು ಕೊಡುವಂತ ಅವಶ್ಯಕತೆ ಇರಲಿಲ್ಲ. ಅವ್ರೇನು ಟೆರರಿಸ್ಟ್ಗಳಲ್ಲ, ನಮ್ಮ ಭಾರತದ ಸ್ಟೂಡೆಂಟ್ಗಳು. ಇಲ್ಲಿ ನಡೆದಿದ್ದು ತಪ್ಪಿದೆ. ಅವರೆಲ್ಲರ ಮೇಲೆ ಕೂಡ ಈಗ ಯಾರ್ಯಾರು ಲಾಠಿ ಪ್ರವಾಹ ಮಾಡಿರ್ತಾರೆ ಅವ್ರ ಮೇಲೆ ಕೂಡ ಇದು ಹೈಕೋರ್ಟ್ಗೆ ಹೋಗಿದೆ. ಅವರ ವಿರುದ್ಧ ಕೂಡ ಕ್ರಮ ಜರುಗುತ್ತೆ. ಈಗ ಸದ್ಯಕ್ಕೆ ಇಲ್ಲಿವರೆಗೂ ಬಂದು ನಿಂತಿದೆ. ಸದ್ಯಕ್ಕೆ ಸೋನಮ್ ವಾಂಗ್ಚುಕ್ ಅವರು ಈಗ ಪ್ರೊಟೆಸ್ಟ್ ಅನ್ನ ನಿಲ್ಲಿಸಿದ್ದಾರೆ, ಉಪವಾಸ ಸತ್ಯಾಗ್ರಹನ ಕೊನೆಗೊಳಿಸಿದ್ದಾರೆ. ಆದ್ರೆ ಅಭಿಜಿತ್ ದೀಪ್ಕೆ ಅವರು ಜಂತರ್ ಮಂತರಲ್ಲೇ ಇದ್ದಾರೆ. ನಾವು ಇನ್ನ ಕಂಟಿನ್ಯೂ ಮಾಡ್ತೀವಿ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟಿಡಿದು ಕೂತಿದ್ದಾರೆ. ಇನ್ನೂ ಇದಕ್ಕೆ ಬೆಂಬಲ ಚೆನ್ನಾಗಿ ಸಿಗ್ತದೆ. ಈ ಕಡೆ TMC ಇಂದ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿಯಿಂದ ಆಗಿರ್ಬೋದು, ಈ ಕಡೆ ಸೌತ್ ಇಂಡಿಯಾದಿಂದ ಎಲ್ಲ ಪಾರ್ಟಿಗಳಿಂದ ಕೂಡ, ಕಾಂಗ್ರೆಸ್ ಇಂದ ಎಲ್ಲ ಕೂಡ ಇವರಿಗೆ ಸಪೋರ್ಟ್ ಸಿಗ್ತಾ ಇದೆ. ಹೌದು, ಪೇಪರ್ ಲೀಕ್ ಆಗಿದೆ, ಈ ತರ ನಡೆದಾಗ ಮಕ್ಕಳಿಗೆ ಅನ್ಯಾಯ ಆದಾಗ ಈ ತರ ಎಲ್ಲ ಒಗ್ಗಟ್ಟಾಗುವುದು ಒಳ್ಳೇದೇ. ಇದು ಕ್ವಶನ್ ಮಾಡಿದ್ದು ತುಂಬಾ ಒಳ್ಳೇದೇ. ಇಲ್ಲಾಂದ್ರೆ 21 ಜನ ಮರಣ ಹೊಂದಿದ್ದಾರೆ. ಇದಕ್ಕೆ ಈ ಪೇಪರ್ ಲೀಕ್ ಔಟ್ಗೆ 21 ಜನ ಮರಣ ಹೊಂದಿದ್ದಾರೆ. ಮತ್ತೆ ಎಕ್ಸಾಮ್ ಬರೀಬೇಕಂದ್ರೆ ಮಕ್ಕಳ ಮೇಲೆ ಎಷ್ಟು ಸ್ಟ್ರೆಸ್ ಇರುತ್ತೆ ಹೇಳಿ. ನೋಡಿ, ಈ ಪ್ರೊಟೆಸ್ಟ್ ನ ಕುರಿತು ಪಾಕಿಸ್ತಾನದಲ್ಲಿ ಫಾರಿನ್ ಮಿನಿಸ್ಟರ್ನ ಪತ್ರಕರ್ತರು ಕ್ವಶನ್ ಮಾಡ್ತಾರೆ. ಹಿಂಗ್ ಇಂಡಿಯಾದಲ್ಲಿ CJP ಪ್ರೊಟೆಸ್ಟ್ ಮಾಡ್ತಿದೆ ಅದರ ಕುರಿತು ಅಂತ ಕೇಳಿದಾಗ ಅವ್ರು ಒಂದೇ ಮಾತು ಹೇಳ್ತಾರೆ, ಅದು ಭಾರತದ ಇಂಟರ್ನಲ್ ಪ್ರಾಬ್ಲಮ್, ನಮ್ಗೆ ಅದು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದನ್ನು ಕೂಡ ಕೇಳ್ಕೊಂಡ್ ಬನ್ನಿ. We have seen the latest protests of Cockroach Janata Party in India. Indian administration is dealing them harshly. Do you think that these are human rights violations? This essentially is an internal matter of India. We do not offer comments on such matters. ನೋಡಿ, ಇದೇ ಧರ್ಮೇಂದ್ರ ಪ್ರಧಾನ್ ಅವರು ಏನು 2012 10ರಲ್ಲಿ ಪೇಪರ್ ಲೀಕ್ ಔಟ್ ಆಗಿರುತ್ತೆ, ಇದರ ವಿರುದ್ಧನೇ ಇವರು ಸ್ಟ್ರೈಕ್ ಮಾಡಿರ್ತಾರೆ. ಒಡಿಸ್ಸಾದಲ್ಲಿ ABP ಸಂಘದಲ್ಲಿ ಇವ್ರು ಏನೋ ಅಧ್ಯಕ್ಷರಾಗಿರ್ತಾರೆ. ಆ ಟೈಮಲ್ಲಿ ಈ ಪೇಪರ್ ಲೀಕ್ ನ ಕುರಿತೆ ಇವರು ಪ್ರೊಟೆಸ್ಟ್ ಅನ್ನ ಮಾಡಿರ್ತಾರೆ. ಇವಾಗ ಖುದ್ದು ಇವರೇ ಮೆಡಿಕಲ್ ಮಿನಿಸ್ಟರ್ ಆಗಿದ್ದಾರೆ. ಇವಾಗ ಅದ್ರ ವಿರುದ್ಧ ಏನ್ ಡಿಸಿಷನ್ ತಗೊಂತಾರೆ, ಅವರೇ ಏನಾದ್ರು ರಾಜೀನಾಮೆ ಕೊಟ್ಟೋಗ್ತಾರ
ಅಥವಾ ಬಲವಂತವಾಗಿ ಬಿಜೆಪಿ ಸರ್ಕಾರ ರಾಜೀನಾಮೆ ಮಾಡಿಸ್ಕೊಳ್ಳುತ್ತಾ, ಅಥವಾ ಇವರೆಲ್ಲರೂ ಏನೋ ತಲೆದಂಡ ಮಾಡ್ತೀವಿ, ಏನೋ ಫಾಸ್ಟ್ ಟ್ರಾಕ್ ಕೋರ್ಟ್ಗಳನ್ನ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಅದಕ್ಕೆ ಇವರು ಪ್ರತಿಕ್ರಿಯೆಯಾಗಿ ಏನು ಅಭಿಜಿತ್ ದೀಪ್ಗೆ ಅವರು ಇದೆಲ್ಲ ಫಾಸ್ಟ್ ಟ್ರ್ಯಾಕ್ ಎಲ್ಲ ಬೇಡ ಇವಾಗಿನ ಕತೆ, ಈಗ ಏನಿದ್ರು ರಾಜೀನಾಮೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದು ಕೂತು ಈಗ ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿ ತನಕ ಬಂದಂತ ಡೈಲಿ ಅಪ್ಡೇಟ್ ಗಳನ್ನು ನಾನು ಕೊಟ್ಟಿದ್ದೇನೆ. ಇನ್ನು ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ತ್ರಿವರ್ಣ ನ್ಯೂಸ್ ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ನೋಡ್ತಾ ಇರಿ. ನಮಸ್ಕಾರ.